ನಟ್ಟು ಬೋಲ್ಟು ಟೈಟ್ ಮಾಡೋದು ಗೊತ್ತಿದೆ ಎಂದ ಡಿಕೆ ವಿರುದ್ಧ ಆಕ್ರೋಶ ಸ್ಫೋಟವಾಗಿದೆ. ಚಿತ್ರರಂಗದ ಹಲವರು ಕನಕಪುರ ಬಂಡೆ ಪರ ಬ್ಯಾಟಿಂಗ್ ಬೀಸಿದ್ದಾರೆ. ಡಿಕೆ ಹೇಳಿಕೆಯನ್ನೇ ಅಸ್ತ್ರವಾಗಿಸಿಕೊಂಡಂತ ಬಿಜೆಪಿ ನಾಯಕರು ದಾಳಿ ಮಾಡುತ್ತಿದ್ದಾರೆ. ಇದೆಲ್ಲವನ್ನ ನೋಡೋಣ ಡಿಕೆ ಮಾತಿನ ಕಿಚ್ಚು ನ್ಯೂಸ್ ಟಾಪ್ 9ನಲ್ಲಿ. ನಟ್ಟು ಬೋಲ್ಟು ಟೈಟ್ ಮಾಡೋದು ಗೊತ್ತಿದೆ ಅಂತ ಡಿಸಿಎಂ ಡಿಕೆ ಆಡಿರುವ ಮಾತು ಸದ್ಯ ರಾಜ್ಯದಲ್ಲಿ ದೊಡ್ಡ ವಿವಾದದ ಕಿಡಿ ಹೊತ್ತಿಸಿದೆ. ಖುದ್ದು ಡಿಸಿಎಂ ಡಿಕೆ ತಮ್ಮ ಮಾತುಗಳನ್ನ ಸಮರ್ಥಿಸಿಕೊಂಡಿದ್ದಾರೆ. ತಾವು ಆ ಮಾತನ್ನ ಯಾಕೆ ಹೇಳಿದೆ ಅಂತ ಸ್ಪಷ್ಟನೆ ಕೊಟ್ಟ ಮೇಲೂ ಬೆಂಕಿ ಮಾತ್ರ ತಣ್ಣಗಾಗ್ತಿಲ್ಲ. ವಿಪಕ್ಷ ಬಿಜೆಪಿ ಇದನ್ನ ಅಸ್ತ್ರವಾಗಿಸಿಕೊಂಡಿದ್ರೆ ಇನ್ನೊಂದ್ ಕಡೆ ಸಿನಿಮಾ ರಂಗದವರು ಕೂಡ ಆಕ್ರೋಶ ಹೊರಹಾಕ್ತಿದ್ದಾರೆ. ನಮಗೂ ಗೊತ್ತಿದೆ ಎಲ್ಲ ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್, ಬಟ್ ಸ್ವಲ್ಪ ತಿಳ್ಕೊಳ್ಳಿ ಇರಲಿ. ಡಿಕೆ ಹೇಳಿಕೆಯನ್ನ ಬಿಜೆಪಿ ನಾಯಕರು ಅಸ್ತ್ರ ಮಾಡಿಕೊಂಡು ವಾಗ್ದಾಳಿ ನಡೆಸ್ತಾ ಇದ್ರೆ ಸಾಧು ಕೋಕಿಲ, ಹೇಮಾ ಚೌಧರಿ, ನಟಿ ಜಯಮಾಲಾ, ಕಿಶೋರ್ ಸೇರಿದಂತೆ ಸ್ಯಾಂಡಲ್ವುಡ್ನ ಕೆಲವರು ಸಮರ್ಥಿಸಿಕೊಂಡಿದ್ದಾರೆ. ಹೌದು, ಮೇಕೆದಾಟು ವಿಷಯವಾಗಿ ಯಾವ ಕಲಾವಿದರು ಆ ಟೈಮಲ್ಲಿ ಬರಲಿಲ್ಲ ಅನ್ನೋದು ನಿಜ, ಸತ್ಯ. ನೀವು ಟಿ ವಿಯಲ್ಲಿ ತೋರಿಸ್ತಾ ಇದ್ರೆ ಆಲ್ರೆಡಿ ಸಾಧು ಕೋಕಿಲನ ಹಾಕಿ ವೆಜ್ಜಿಗೆ ಹಾಕಿ ತೋರಿಸಿ, ಅಷ್ಟೇ ನನಗೂ ಗೊತ್ತು. ಇನ್ನು ನಟಿ ರಮ್ಯಾ ಹಂಪಿ ಉತ್ಸವದ ವೇಳೆ ಡಿಕೆ ಮಾತಿಗೆ ಸಾಹೇಬ್ರು ಹೇಳಿದ್ದು ಸರಿ ಅಂತ ಹೇಳಿದ್ದಾರೆ. ಆದ್ರೆ ನಿನ್ನೆ ಸಂಜೆ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಹಾಕಿರುವ ರಮ್ಯಾ ಡಿಕೆ ಹೇಳಿಕೆ ಸರಿ ಇದ್ರೂ ಬೆದರಿಕೆ ಹಾಕುವುದು ತಪ್ಪು ಅಂದಿದ್ದಾರೆ. ಅಷ್ಟೇ ಅಲ್ಲ, ಕಲಾವಿದರೇ ನಿಮ್ಮ ಧ್ವನಿ ಎತ್ತಿ ಅಂತ ಸಲಹೆ ನೀಡಿದ್ದಾರೆ. ಸಾಹೇಬ್ರು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ, ಅವ್ರು ಹೇಳಿದ್ ಸರಿನೇ. ಬಿಕಾಸ್ ಐ ಥಿಂಕ್ ಸಿನಿಮಾ ಮತ್ತು ಪಾಲಿಟಿಕ್ಸಲ್ಲಿ ಮುಂಚೆ ಆ ಬೆಂಬಲ, ಆ ಪ್ರೋತ್ಸಾಹ ಅದಿವತ್ತು ನನಗೆ ಕಾಣಿಸ್ತಾ ಇಲ್ಲ. ಸೊ ಐ ಫೀಲ್ ದಟ್ ಆಸ್ ಆ್ಯಕ್ಟರ್ಸ್ ನಮಗೊಂದು ಜವಾಬ್ದಾರಿ ಇದ್ದೇ ಇರುತ್ತೆ. ಆ್ಯಂಡ್ ನಮ್ಮ ಭಾಷೆ ಆಗಲಿ, ನಮ್ಮ ಜಾಗ ಆಗಲಿ ಅಥವಾ ನಮ್ಮ ಕಲ್ಚರ್ ಆಗಲಿ, ವಿ ಮಸ್ಟ್ ಆಲ್ವೇಸ್ ಸಪೋರ್ಟ್. ಅವ್ರು ಹೇಳೋದ್ರಲ್ಲಿ ನನಗೇನು ತಪ್ಪು ಅನ್ನಿಸ್ಲಿಲ್ಲ. ಆದರೆ ಡಿಕೆ ಮಾತಿನ ವಿರುದ್ಧ ನಿರ್ದೇಶಕ ಟಿ.ಎಸ್. ನಾಗಾಭರಣ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ನಿರ್ಮಾಪಕ ಸಾರಾ ಗೋವಿಂದು ನಟ್ಟು ಬೋಲ್ಟು ಸರಿಯಲ್ಲ ಎಂದಿದ್ದಾರೆ. ಹಾಗಾದ್ರೆ ಬರಲಿಲ್ಲ ಅಂದ ಮಾತ್ರಕ್ಕೆ ಅವರೆಲ್ಲರೂ ಏನೋ ತಪ್ಪು ಮಾಡಿದ್ದಾರೆ ಅಂತ ಹೇಳೋದು ಕೂಡ ತಪ್ಪಾಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ಬಳಸಿದ ಪದಗಳು ಸರಿಯಿಲ್ಲ. ಅದು ಯಾವ ಸಂಸ್ಕಾರದಿಂದ ಬಂದಿದೆಯೋ ಅದು ಆ ಸಂಸ್ಕಾರಕ್ಕೆ ಒಗ್ಗಿ ಹೋಗಿರೋದ್ರಿಂದ ನಾವು ಅದನ್ನು ಒಂದು ದುರಾದೃಷ್ಟ ಅಂತ ಅಂದುಕೊಳ್ಬೇಕಾಗತ್ತೆ ಅಷ್ಟೇ. ಸರ್, ಈ ವಿಚಾರದಲ್ಲಿ ವಾರ್ನಿಂಗು, ನಟ್ಟು ಬೋಲ್ಟು ಇವೆಲ್ಲ ಮಾತುಗಳು ಬರಬಾರ್ದು. ನಾವು ಯಾವತ್ತೂ ಕೂಡ ಚಲನಚಿತ್ರ ನಟರು ಹಲವಾರು ಸಂದರ್ಭದಲ್ಲಿ ಹೋರಾಟವನ್ನು ಮಾಡಿದ್ದಾರೆ. ಅದಕ್ಕೆ ಇವತ್ತು ಕೂಡ ದಾಖಲೆಯಾಗಿ ಯಾವ ಕನ್ನಡಿಗ ಎಲ್ಲಿವರೆಗೆ ಇರ್ತಾನೆ ಅಂಥ ಒಂದು ಹೋರಾಟವನ್ನು ರಾಜ್ಕುಮಾರ್ ಅವರು ಗೋಕಾಕ್ ಚಳುವಳಿಯನ್ನು ಮಾಡಿ ಒಂದು ಸರ್ಕಾರವನ್ನೇ ಬೀಳಿಸುವಂಥ ಶಕ್ತಿ ಚಿತ್ರರಂಗಕ್ಕೆ ಇತ್ತು ಅವತ್ತು. ಡಿಸಿಎಂ ಡಿಕೆ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿರುವ ರವಿ ಗಣಿಗ ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಮೇಲೂ ಆಕ್ರೋಶ ಹೊರಹಾಕಿದ್ದಾರೆ. ಪರೋಕ್ಷವಾಗಿ ನಟ ಸುದೀಪ್ ಬಗ್ಗೆಯೂ ಕಿಡಿಕಾರಿದ್ದಾರೆ. ಅವ್ರು ಹೇಳಿದ್ದಾರೆ, ಬಟ್ ಅವ್ರಿಗೆ ಅಧಿಕಾರ ಇದೆ. ಇನ್ನೊಂದು ಆ ದರ್ಪದಿಂದ ಕೋಪ ಬಂದಾಗ ಏನೋ ಹೇಳಿರೋದು ಅಂತೂ ನಿಜ. ನರಸಿಂಹಲು ಆಂಧ್ರದಿಂದ ಬಂದಿರೋ ವ್ಯಕ್ತಿ ಡಿ ಕೆ ಶಿವಕುಮಾರ್ ಅವರು ರಾಜಕೀಯ ದರ್ಪದಿಂದ ಮಾತಾಡ್ತಾರೆ ಅಂತ ದುಡ್ಡಿನ ದುರಾಂಕಾರ. ಕನ್ನಡದ ಭಾಷೆ, ಕನ್ನಡದ ನೆಲ ಬಗ್ಗೆ ಕರೆದ್ರೆ ಇವ್ರುಗಳು ಬರಲ್ಲ. ಏನು ಮಾಡ್ತಾಯಿದ್ರು, CCL ಮ್ಯಾಚ್ ಆಡ್ಸೋಕೆ ಬಿಟ್ಟಿದ್ರಲ್ಲ ಮೊನ್ನೆ. ಏನು ಮಾಡ್ತಿದ್ರು ಚಲನಚಿತ್ರ ವಾಣಿಜ್ಯ ಮಂಡಳಿಯವರು? ಇಲ್ಲಿ ಚಲನಚಿತ್ರೋತ್ಸವ ಬರ್ತಾ ಇದೆ, ನಿಲ್ಸಯ್ಯ ನಿಮ್ಮ CCLಗಳನ್ನ, ಬನ್ನಿರಿ ಮೈಸೂರಿಂದ ಬೆಂಗಳೂರಿಗೆ ವಿಧಾನಸೌಧದ ಮುಂದೆ ಅಂತ ಹೇಳೋ ತಾಕತ್ತು ದಮ್ಮಿಲ್ವಾ? ಮಾತಾಡ್ತಾರಲ್ಲ ನಮ್ಮ ಬಗ್ಗೆ. ಬಾಯಿ ಮುಚ್ಕೊಂಡಿರೋ ಕೇಳಿ ನಿಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷನ. ಲಾಸ್ಟ್ ವಾರ್ನಿಂಗ್. ಡಿಕೆ ಹೇಳಿಕೆಗೆ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಕಿಡಿಕಾರಿದ್ರು. ಡಿಸಿಎಂ ಡಿಕೆ ಹೇಳಿಕೆ ಅವರ ಸಂಸ್ಕೃತಿಯನ್ನ ಬಿಂಬಿಸ್ತದೆ. ಡಿಸಿಎಂ ಡಿಕೆ ವೇದಿಕೆ ಮೇಲೆ ಮಾತನಾಡಿರುವುದು ಸರಿಯಿಲ್ಲ. ಗೋಕಾಕ್ ಚಳವಳಿಯನ್ನ ಮಾಡಿದಾಗ ಸರ್ಕಾರವೇ ಬಿದ್ದೋಯ್ತು. ಚಿತ್ರರಂಗಕ್ಕೆ ಅಷ್ಟು ಶಕ್ತಿ ಇದೆ. ಈಗಿನ ಅಧ್ಯಕ್ಷರು ಕಾರ್ಯಕ್ರಮಕ್ಕೆ ಹಳೆಯ ಅಧ್ಯಕ್ಷರನ್ನ ಕರೆದಿಲ್ಲ. ಗಿರೀಶ್ ಕಾಸರವಳ್ಳಿಯವರನ್ನೇ ಕರೆದಿಲ್ಲ ಅಂದ್ರೆ ಇನ್ಯಾರನ್ನ ಕರೀತಾರೆ? ಡಿಕೆ ಚಿತ್ರರಂಗಕ್ಕೆ ನಟ್ಟು ಬೋಲ್ಟು ಅಂತೆಲ್ಲ ಹೇಳಬಾರ್ದಿತ್ತು ಅಂತ ಗುಡುಗಿದ್ದಾರೆ. ಡಿಕ್ಟೇಟರ್ ಆಗಿ ಮಾತಾಡೋದು ತಪ್ಪು. ಅವರು ಕರೆದು ಸಮಜಾಯಿಸಿ ಈ ಥರ ಆಗಿದೆ, ತಿತ್ಕೊಳ್ಳಿ, ಬನ್ನಿ ಮುನಿಕೆಲ್ಲ ಅಂತ ಹೇಳಿದ್ರೆ ಆಗುತ್ತೆ. ಸಿನಿಮಾನೇ ಮಾಡೋಕ್ಕೆ ಬಿಡಲ್ಲ ಅಂತ ಹೇಳಿದ್ರೆ ವಾಪಸ್ ತಗೋಬೇಕು ಅವ್ರು ಆ ಮಾತು. ಸಿನಿಮಾ ಕಲಾವಿದರು ಹೋರಾಟದಲ್ಲಿ ಭಾಗವಹಿಸಬೇಕೋ ಬೇಡವೋ ಅವರ ಆಯ್ಕೆ ಅಂತ ಹಾಸನದಲ್ಲಿ ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಹೇಳಿದ್ದಾರೆ. ಪಕ್ಷದಿಂದ ಆಗಿದ್ರೆ ಅವರ ಪಕ್ಷದವರು ಸೇರಿ ಹೋರಾಟವನ್ನ ಮಾಡ್ತಾರೆ. ಚಲನಚಿತ್ರದವರು ಯಾವುದೇ ಪಕ್ಷಕ್ಕೆ ಸೇರಿರಲ್ಲ. ಸಿನಿಮಾದವರು ಬಂದಿಲ್ಲ ಅಂತ ಪ್ರಶ್ನೆ ಮಾಡುವುದು ಸೂಕ್ತವಲ್ಲ. ಸರ್ವಾಧಿಕಾರಿ ರೀತಿ ಹೇಳಿಕೆ ನೀಡುವುದನ್ನ ಕಡಿಮೆ ಮಾಡಬೇಕು. ಅದು ಅವರ ಅಹಂಕಾರ ತೋರಿಸುತ್ತೆ ಅಂತ ಯದುವೀರ್ ಹೇಳಿದ್ದಾರೆ.
ಇಂಥ ಒಂದು ಸರ್ವಾಧಿಕಾರಿಯಾಗಿ ಘೋಷಣೆಗಳು ಮಾಡೋದು ಕಡಿಮೆ ಮಾಡಬೇಕು ಅಂತ ನನ್ನ ನಿಲುವು. ನಾವು ಯಾವುದೇ ರೀತಿಯ ಅಂಥ ಒಂದು ಘೋಷಣೆ ಕೊಡೋದಿಲ್ಲ, ಯಾಕಂದರೆ ಅದು ಭಾಳ ಒಂದು ರೀತಿಯ ಅಹಂಕಾರ ತೋರಿಸುತ್ತೆ. ಕಲಾವಿದರ ಬಗ್ಗೆ ಡಿಸಿಎಂ ಡಿಕೆ ಹಗುರವಾಗಿ ಮಾತನಾಡಬಾರದು. ಡಿಸಿಎಂ ಡಿಕೆ ಕಲಾವಿದರ ಕ್ಷಮೆ ಕೇಳಬೇಕು ಅಂತ ಯಾದಗಿರಿಯಲ್ಲಿ ಮಾಜಿ ಸಚಿವ ಎನ್ ಮಹೇಶ್ ಹೇಳಿದ್ದಾರೆ. ಪ್ರತಿಯೊಬ್ಬ ಕಲಾವಿದ ಸಂಸ್ಕೃತಿ ಪ್ರತಿಬಿಂಬಿಸುವವರು. ಕಲಾವಿದರಿಗೆ ನಟ್ಟು ಇದ್ರೆ ತಾನೇ ಟೈಟ್ ಮಾಡೋದಕ್ಕೆ ಮಷೀನಾ, ನಟ್ಟು ಬೋಲ್ಟು ಟೈಟ್ ಮಾಡೋಕೆ. ಡಿಸಿಎಂ ಡಿಕೆ ಕಲಾವಿದರ ಬಗ್ಗೆ ಹಗುರವಾಗಿ ಮಾತನಾಡಬಾರದು. ಕಲಾವಿದರು ಪ್ರತಿಭಟನೆಗೆ ಬರಬೇಕು ಅಂತ ನಿಯಮ ಏನಾದರೂ ಇದೆಯಾ ಅಂತ ಹೇಳಿದ್ದಾರೆ. ಇಡೀ ನಾಡಿನ ಸಂಸ್ಕೃತಿಯನ್ನ ಪ್ರತಿಬಿಂಬಿಸ್ತಕ್ಕಂತಹ ಸ್ವತಂತ್ರ ಜೀವಿ ಪ್ರತಿಯೊಬ್ಬ ಕಲಾವಿದ. ಅವ್ರಿಗೆ ನಟ್ಟಿದಿರ್ತಾನೆ ನೀನು ಟೈಟ್ ಮಾಡೋದು, ನಟ್ಟು ಬೋಲ್ಟ್ ಅವರೇನು ಮೆಷಿನ? ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೆಲ್ಲ ಕಲಾವಿದರ ಬಗ್ಗೆ ಹಗುರವಾಗಿ ಮಾತಾಡಬಾರ್ದು. ಕ್ಷಮೆ ಕೇಳಬೇಕೀಗ ಅವರು, ಕಲಾವಿದರು ಕ್ಷಮೆ ಕೇಳಬೇಕು.